ಇವತ್ತು ಬೆಳಗ್ಗೆ ಎದ್ದಾಗ ಲೇಟ್ ಆಗಿಬಿಟ್ಟಿತ್ತು. ನಾನು ಬ್ರೇಕ್ಫಾಸ್ಟ್ಗೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಮಗನ ಸ್ಕೂಲ್ ಹತ್ರ ಹೋಗಬೇಕಿತ್ತು, ಬ್ಯಾಂಕ್ ಹತ್ರ ಹೋಗಬೇಕಿತ್ತು, ತುಂಬ ಕೆಲಸಗಳಿತ್ತು. ಅದಕ್ಕೆ ಇವತ್ತು ನಾನು ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದೆ. ಅನಿಲ್ ರೋಸ್ಟೆಡ್ ವರ್ಮಿಸೆಲಿ ರೋಸ್ಟೆಡ್ ಶಾವಿಗೆ ಪ್ಯಾಕೆಟ್ನ ತಂದಿಟ್ಕೊಂಡ್ಬಿಡ್ತೀನಿ. ಬಿಸಿ ನೀರಿಗೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಒಂದು 2 ನಿಮಿಷ ಶಾವಿಗೆನ ಹಾಕ್ತೀನಿ. ಎಣ್ಣೆ ಹಾಕೋದು ಸ್ವಲ್ಪ ಶಾವಿಗೆ ಉಡಿ ಬರಲಿ ಅನ್ನೋಕ್ಕೋಸ್ಕರ. ಅದಾದಮೇಲೆ ನಾನು ಒಗ್ಗರಣೆ ಹಾಕ್ಕೊಂಡು ವೆಜಿಟೇಬಲ್ಸ್ ನಾನೇನು ಹಾಕ್ಕೊಂಡಿರಲಿಲ್ಲ. ಇದಕ್ಕೆ ನಾನು ಟೊಮೆಟೊನೂ ಹಾಕ್ಕೊಂಡಿಲ್ಲ. ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಡೈರೆಕ್ಟಾಗಿ ಶಾವಿಗೆನ ಹಾಕ್ಕೊತೀನಿ. ಉಪ್ಪಿಟ್ಟು ಮಾಡೋಕ್ಕೆ ಅನಿಲ್ ರೋಸ್ಟೆಡ್ ಶಾವಿಗೆನೇ ಬೆಸ್ಟು. ರೋಸ್ಟ್ ಆಗಿರುತ್ತೆ, ಇಲ್ಲಾಂದರೆ ನಾವು ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಬಿಸಿನೀರಲ್ಲಿ ಹಾಕ್ಕೋಬೇಕಾಗತ್ತೆ. ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಉಪ್ಪಿಟ್ಟು ಮಾಡಾದಮೇಲೆ ಮಗನಿಗೆ ರಾಗಿ ಮಾಲ್ಟ್ನ ಮಾಡಿಬಿಟ್ಟು ನಮಗೆ ಇವತ್ತು ವಾಟರ್ಮಿಲನ್ ಜ್ಯೂಸನ್ನ ಮಾಡಿಕೊಂಡೆ. ಮಗನಿಗೆ ರಾಗಿ ಮಾಲ್ಟ್ನ ಕುಡಿಸ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಫಸ್ಟ್ ಇವತ್ತು ಮಗನ ಸ್ಕೂಲ್ ಕಡೆ ಹೊರಟ್ವಿ. ಅಡ್ಮಿಷನ್ನ ಮಾಡಿಬಿಟ್ಟು ಅವ್ನ ಯೂನಿಫಾರ್ಮ್ಗೆ ಮೆಷರ್ಮೆಂಟ್ ಕೊಟ್ಬಿಟ್ಟು ಬರೋಕ್ಕೆ.